ವಿಧಾನ ಪರಿಷತ್ಗೆ ಸಚಿವರ ವಿಶೇಷಾಧಿಕಾರಿ ತಿಪ್ಪೇಸ್ವಾಮಿ ಹೆಸರು ಪ್ರಸ್ತಾಪ ವಿಚಾರಕ್ಕೆ ಸಚಿವ ಎಚ್.ಡಿ. ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದವರು, ತಿಪ್ಪೇಸ್ವಾಮಿ ಹೆಸರು ಕಳಿಸಿದ್ದೇವೆ, ಆದರೆ ದೇವೇಗೌಡರು ತೀರ್ಮಾನ ಮಾಡುತ್ತಾರೆ ಎಂದು ತಿಳಿಸಿದ್ದಾರೆ. ಇನ್ನು ಹಾಸನ ಕಾಂಗ್ರೆಸ್ನಿಂದ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಪದೇ ಪದೇ ಆರೋಪಗಳು ಕೇಳಿ ಬರುತ್ತಿದ್ದು, ಇದಕ್ಕೆಲ್ಲ ಪ್ರತಿಕ್ರಿಯೆ ಕೊಟ್ಟರೆ ನಾನು ಪೊಳ್ಳಾಗುತ್ತೇನೆ ಎಂದು ರೇವಣ್ಣ ತಿಳಿಸಿದ್ದಾರೆ. ಯಾವ ತಲೆಗೆ ನಾನು ಹೇಳ್ತೀನಿ ನೋಡಿ, ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ನಾನು ಹೋಗಲ್ಲ. ಪಕ್ಷ ತೀರ್ಮಾನ ಮಾಡಿದ್ರೆ ದೇವೇಗೌಡರು ಕುಮಾರ ನಮ್ದೇನಿಲ್ಲ, ಗೊತ್ತಿಲ್ಲ ನನಗೆ ಯಾರು ಮಾಡ್ತಾರೆ ಅಂತೇಳಿ. ಇನ್ನೂ ಏನು ಇಲ್ಲೂ ನಡೆದಿಲ್ವಲ್ಲ. ಯಡಿಯೂರಪ್ಪ ಹೇಳ್ತಾರೆ ನೋಡಿ, ತಲೆಗೆ ಬಂದು ಆಮೇಲೆ ಮಾತಾಡ್ತೀನಿ. ಯಾವ ತಲೆಗೆ ನಾನು ಹೇಳ್ತೀನಿ ನೋಡಿ, ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ನಾನು ಹೋಗಲ್ಲ. ಪಕ್ಷ ತೀರ್ಮಾನ ಮಾಡಿದ್ರೆ ದೇವೇಗೌಡರು ಕುಮಾರ ನಮ್ದೇನಿಲ್ಲ, ಗೊತ್ತಿಲ್ಲ ನನಗೆ ಯಾರು ಮಾಡ್ತಾರೆ ಅಂತೇಳಿ. ಇನ್ನೂ ಏನು ಇಲ್ಲೂ ನಡೆದಿಲ್ವಲ್ಲ. ಯಡಿಯೂರಪ್ಪ ಹೇಳ್ತಾರೆ ನೋಡಿ, ತಲೆಗೆ ಬಂದು ಆಮೇಲೆ ಮಾತಾಡ್ತೀನಿ. ಯಾವ ತಲೆಗೆ ನಾನು ಹೇಳ್ತೀನಿ ನೋಡಿ, ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ನಾನು ಹೋಗಲ್ಲ. ಪಕ್ಷ ತೀರ್ಮಾನ ಮಾಡಿದ್ರೆ ದೇವೇಗೌಡರು ಕುಮಾರ ನಮ್ದೇನಿಲ್ಲ, ಗೊತ್ತಿಲ್ಲ ನನಗೆ ಯಾರು ಮಾಡ್ತಾರೆ ಅಂತೇಳಿ. ಇನ್ನೂ ಏನು ಇಲ್ಲೂ ನಡೆದಿಲ್ವಲ್ಲ. ಯಡಿಯೂರಪ್ಪ ಹೇಳ್ತಾರೆ ನೋಡಿ, ತಲೆಗೆ ಬಂದು ಆಮೇಲೆ ಮಾತಾಡ್ತೀನಿ. ಯಾವ ತಲೆಗೆ ನಾನು ಹೇಳ್ತೀನಿ ನೋಡಿ, ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ನಾನು ಹೋಗಲ್ಲ. ಪಕ್ಷ ತೀರ್ಮಾನ ಮಾಡಿದ್ರೆ ದೇವೇಗೌಡರು ಕುಮಾರ ನಮ್ದೇನಿಲ್ಲ, ಗೊತ್ತಿಲ್ಲ ನನಗೆ ಯಾರು ಮಾಡ್ತಾರೆ ಅಂತೇಳಿ. ಇನ್ನೂ ಏನು ಇಲ್ಲೂ ನಡೆದಿಲ್ವಲ್ಲ. ಯಡಿಯೂರಪ್ಪ ಹೇಳ್ತಾರೆ ನೋಡಿ, ತಲೆಗೆ ಬಂದು ಆಮೇಲೆ ಮಾತಾಡ್ತೀನಿ. ಯಾವ ತಲೆಗೆ ನಾನು ಹೇಳ್ತೀನಿ ನೋಡಿ, ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ನಾನು ಹೋಗಲ್ಲ. ಪಕ್ಷ ತೀರ್ಮಾನ ಮಾಡಿದ್ರೆ ದೇವೇಗೌಡರು ಕುಮಾರ ನಮ್ದೇನಿಲ್ಲ, ಗೊತ್ತಿಲ್ಲ ನನಗೆ ಯಾರು ಮಾಡ್ತಾರೆ ಅಂತೇಳಿ. ಇನ್ನೂ ಏನು ಇಲ್ಲೂ ನಡೆದಿಲ್ವಲ್ಲ. ಯಡಿಯೂರಪ್ಪ ಹೇಳ್ತಾರೆ ನೋಡಿ, ತಲೆಗೆ ಬಂದು ಆಮೇಲೆ ಮಾತಾಡ್ತೀನಿ. ಯಾವ ತಲೆಗೆ ನಾನು ಹೇಳ್ತೀನಿ ನೋಡಿ, ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ನಾನು ಹೋಗಲ್ಲ. ಪಕ್ಷ ತೀರ್ಮಾನ ಮಾಡಿದ್ರೆ ದೇವೇಗೌಡರು ಕುಮಾರ ನಮ್ದೇನಿಲ್ಲ, ಗೊತ್ತಿಲ್ಲ ನನಗೆ ಯಾರು ಮಾಡ್ತಾರೆ ಅಂತೇಳಿ. ಇನ್ನೂ ಏನು ಇಲ್ಲೂ ನಡೆದಿಲ್ವಲ್ಲ. ಯಡಿಯೂರಪ್ಪ ಹೇಳ್ತಾರೆ ನೋಡಿ, ತಲೆಗೆ ಬಂದು ಆಮೇಲೆ ಮಾತಾಡ್ತೀನಿ.